ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ವಿಶೇಷ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಮಿಥುನ ರಾಶಿಯವರಿಗೆ ಫೆಬ್ರವರಿ 17, 18 ಮತ್ತು 19ನೇ ತಾರೀಕು ಹೇಗಿರ್ಲಿದೆ ಅಂತ. ನಮ್ಮ ಮೂಲಗಳ ಪ್ರಕಾರ ಇದು ಕೇವಲ 3 ದಿನಗಳಲ್ಲ, ಬದಲಾಗಿ ಇದನ್ನೊಂದು 3 ಅಂಕಗಳ ನಾಟಕ ಅಂತಾನೆ ಹೇಳ್ಬಹುದು. ಮೊದಲನೇ ಅಂಕ ಫೆಬ್ರವರಿ 17, ಆಲೋಚನೆಗಳ ಗೊಂದಲ. ಎರಡನೆಯ ಅಂಕ ಅಂದ್ರೆ ಫೆಬ್ರವರಿ 18, ನಿರ್ಧಾರದ ಘಟ್ಟ. ಮತ್ತು ಕೊನೆಯದಾಗಿ ಫೆಬ್ರವರಿ 19, ಪರಿಹಾರದ ಸ್ಪಷ್ಟತೆ. ಈ ನಾಟಕದ ಕೊನೆಯಲ್ಲಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದಿನ 3 ತಿಂಗಳ ಭವಿಷ್ಯವನ್ನೇ ನಿರ್ಧರಿಸಬಹುದು ಅಂತಾನೂ ಹೇಳಲಾಗ್ತಿದೆ. ಹಾಗಾದ್ರೆ ಈ ಜ್ಯೋತಿಷ್ಯದ ಚಿತ್ರಕಥೆಯನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಖಂಡಿತ. ಇದನ್ನೊಂದು ನಾಟಕದಂತೆ ನೋಡೋದೇ ಸರಿ. ಯಾಕಂದ್ರೆ ಪ್ರತಿಯೊಂದು ದಿನದ ಗ್ರಹಸ್ಥಿತಿ ಅದು ಒಂದು ಪಾತ್ರದ ತರ ವರ್ತಿಸುತ್ತೆ. ಈಗ ನೋಡಿ, ಮಿಥುನ ರಾಶಿಯ ಅಧಿಪತಿ ಬುಧ, ಅಂದ್ರೆ ಮಾತು, ಬುದ್ಧಿ, ಆಮೇಲೆ ಕಮ್ಯುನಿಕೇಷನ್ಗೆ ಕಾರಣವಾದ ಗ್ರಹ. ಈ 3 ದಿನಗಳಲ್ಲಿ ಆ ಬುಧನ ಮೇಲೆ ಬೇರೆ ಗ್ರಹಗಳ ಪ್ರಭಾವ ಹೆಚ್ಚಾಗಿರುತ್ತೆ. ಇದರಿಂದ ಏನಾಗುತ್ತಂದ್ರೆ ಆಲೋಚನೆಗಳು ತುಂಬಾನೇ ಫಾಸ್ಟ್ ಆಗಿರ್ತವೆ. ಆದ್ರೆ ವೇಗವಾಗಿ ಓಡುವಾಗ ಎಡವ ಸಾಧ್ಯತೆ ಇರುತ್ತಲ್ವೇ? ಹೌದು ಹೌದು. ಹಾಗೆ ವೇಗದ ಆಲೋಚನೆಗಳು ಆಕ್ಚುಲಿ ದುಡುಕಿನ ನಿರ್ಧಾರಗಳಿಗೆ ಕಾರಣವಾಗಬಹುದು. ಇದು ಈ ವಿಶ್ಲೇಷಣೆಯ ಕೇಂದ್ರ ಎಚ್ಚರಿಕೆ. ಓ ಸರಿ. ಹಾಗಾದ್ರೆ ಈ 3 ಅಂಕಗಳ ನಾಟಕದ ಮೊದಲನೇ ಅಂಕದಿಂದಲೇ ಶುರು ಮಾಡೋಣ. ಅಂದ್ರೆ ಫೆಬ್ರವರಿ 17 ಮಂಗಳವಾರ, ಆಲೋಚನೆಗಳ ಗೊಂದಲ ಅಂತ ಹೇಳಿದ್ರಿ. ಇದರ ಅರ್ಥ ಏನು? ಆ ದಿನ ಯಾಕೆ ಅಷ್ಟು ಗೊಂದಲಮಯವಾಗಿರುತ್ತೆ? ಇದು ಬಹಳ ಒಳ್ಳೆಯ ಪ್ರಶ್ನೆ. ನೋಡಿ, ಜ್ಯೋತಿಷ್ಯದ ಒಂದು ಮುಖ್ಯ ತತ್ವ ಏನು ಅಂದ್ರೆ ಗ್ರಹಗಳ ನಡುವಿನ ಸಂಬಂಧವೇ ನಮ್ಮ ಮನಸ್ಥಿತಿಯನ್ನ ನಿರ್ಧರಿಸುತ್ತೆ. ಫೆಬ್ರವರಿ 17ರಂದು ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಮೇಲೆ ಮಂಗಳನ ಪ್ರಭಾವ ಜಾಸ್ತಿ ಇರುತ್ತೆ. ಮಂಗಳ ಅಂದ್ರೆ ವೇಗ, ಆಕ್ರಮಣಶೀಲತೆ, ಎನರ್ಜಿ. ಬುಧ ಅಂದ್ರೆ ಮಾತು. ಇದು ಪೆಟ್ರೋಲ್ ಹತ್ರ ಬೆಂಕಿ ತಂದಾಗೆ. ಹೌದು. ಇದರಿಂದ ಏನಾಗುತ್ತೆ, ಮಾತುಗಳು ಯೋಚನೆಗಿಂತ ವೇಗವಾಗಿ ಹೊರಬರಬಹುದು. ಅದಕ್ಕೆ ನಾವು ವಿಶ್ಲೇಷಿಸಿದ ಗ್ರಹ ನಕ್ಷತ್ರಗಳ ಪ್ರಕಾರ ಸಣ್ಣ ವಿಷಯವು ದೊಡ್ಡದಾಗಿ ಕಾಣಿಸಬಹುದು. ಒಂದು ಮಾತಾಡಿದ್ರೆ ಅದು 3 ತರ ಅಪಾರ್ಥ ಆಗೋ ಚಾನ್ಸಸ್ ಇದೆ. ಅದರಲ್ಲೂ ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಆ ಪ್ರಭಾವ ತುಂಬಾನೇ ತೀಕ್ಷ್ಣವಾಗಿರುತ್ತೆ. ಓ, ಹಾಗಾದ್ರೆ ಇದು ಸುಮ್ನೆ ಜಾಗೃತಿಯಿಂದ ಮಾತಾಡಿ ಅನ್ನೋ ಸಲಹೆ ಅಲ್ಲ. ಇದರ ಹಿಂದೆ ಒಂದು ನಿರ್ದಿಷ್ಟ ಗ್ರಹಗಳ ಸಂಘರ್ಷವೇ ಇದೆ. ಎಕ್ಸಾಕ್ಟ್ಲಿ. ಸರಿ. ಈ ಗೊಂದಲದ ಮೊದಲ ಅಂಕದ ನಂತರ ಎರಡನೇ ಅಂಕ ಫೆಬ್ರವರಿ 18ಕ್ಕೆ ಕಥೆ ಹೇಗೆ ತಿರುವು ಪಡೆಯುತ್ತೆ? ನಿರ್ಧಾರದ ಢಟ್ಟ ಅಂದಿದ್ರಿ. ಹೌದು. ಮಂಗಳವಾರದ ಗೊಂದಲದ ನಂತರ ಬುಧವಾರ ಒಂದು ರೀತಿಯ ಸ್ಪಷ್ಟತೆ ತರುತ್ತೆ. ಇದು ಕಾಕತಾಳೀಯ ಅಲ್ಲ. ಬುಧವಾರದ ಅಧಿಪತಿಯೇ ಬುಧ. ಹೌದು. ಅಂದ್ರೆ ಮಿಥುನ ರಾಶಿಯವರಿಗೆ ಅದು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಸಿಕ್ಕಾಗೆ. ಸರಿ. ಅಂದು ಬುಧ ತನ್ನ ಸ್ವಂತ ಮನೆಯಲ್ಲಿ ಬಲಶಾಲಿಯಾಗಿರ್ತಾನೆ. ಹಾಗಾಗಿ ನಿಮ್ಮ ಮಾತುಗಳಿಗೆ, ನಿಮ್ಮ ಆಲೋಚನೆಗಳಿಗೆ ಒಂದು ತೂಕ ಬರುತ್ತೆ. ಇದೇ ಕಾರಣಕ್ಕೆ ಅಂದು ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಎದುರಾಗತ್ತೆ. ನಮ್ಮ ವಿಶ್ಲೇಷಣೆ ಪ್ರಕಾರ ನಿಮ್ಮ ಮುಂದೆ 2 ದಾರಿಗಳು ಬಹಳ ಸ್ಪಷ್ಟವಾಗಿ ಕಾಣಿಸ್ತವೆ. ಇಲ್ಲೇನಾ ಕಥೆಯ ಕ್ಲೈಮ್ಯಾಕ್ಸ್ ಇರೋದು? ಸರಿಯಾದ ಆಯ್ಕೆ 6 ತಿಂಗಳ ಲಾಭ ತಂದ್ರೆ, ತಪ್ಪಾದ ಆಯ್ಕೆ 2 ತಿಂಗಳ ಹಿನ್ನಡೆಗೆ ಕಾರಣವಾಗ್ಬೋದು ಅಂತ ನಮ್ಮ ಮೂಲಗಳು ಒತ್ತಿ ಹೇಳ್ತಿವೆ. ಅಂದ್ರೆ ಆ ನಿರ್ಧಾರದ ಪರಿಣಾಮ ತಕ್ಷಣಕ್ಕೆ ಗೊತ್ತಾಗಲ್ಲ ಅನ್ನೋ ಹಾಗಾಯ್ತು. ಹೌದು. ಅದಕ್ಕೆ ಇರಬೇಕು. ಹಿರಿಯರ ಸಲಹೆ ಪಡೆಯೋದು ಕೇವಲ ಸಂಪ್ರದಾಯ ಅಲ್ಲ, ಅದೊಂದು ಪ್ರಾಕ್ಟಿಕಲ್ ನಡೆಯಾಗಬಹುದು. ನಿಖರವಾಗಿ. ಇನ್ನು ನಾಟಕದ 3ನೇ ಅಂಕ ಫೆಬ್ರವರಿ 19, ಗುರುವಾರ. ಇದು ಪರಿಹಾರದ ಸ್ಪಷ್ಟತೆಯ ದಿನ. ಈ ದಿನದ ಅಧಿಪತಿ ಗುರು. ಜ್ಞಾನದ ಕಾರಕ. ಹೌದು. ಜ್ಞಾನ, ವಿಸ್ತಾರ ಮತ್ತು ಸ್ಥಿರತೆ. ಹಿಂದಿನ 2 ದಿನಗಳ ಗೊಂದಲ ಮತ್ತು ನಿರ್ಧಾರದ ನಂತರ ಈ ದಿನ ಒಂದು ರೀತಿಯ ಸಮಾಧಾನ ಸಿಗುತ್ತೆ. ನೀವು ಮಾಡಿದ ಪ್ರಯತ್ನಗಳಿಗೆ ಫಲಿತಾಂಶ ಕಾಣಿಸಲು ಶುರುವಾಗತ್ತೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ವಿಶ್ಲೇಷಣೆ ಒಂದು ಮಾತನ್ನ ಪದೇ ಪದೇ ಹೇಳುತ್ತೆ. ಅಂದು ನೀವು ಮೌನವಾಗಿದ್ರೆ 5 ಸಮಸ್ಯೆಗಳು ತಾವಾಗೇ ಬಗೆಹರಿಯುತ್ತವೆ. ಓ ಹಾಗಾ? ಇದು ಬಹಳ ಆಸಕ್ತಿಕರವಾಗಿದೆ. ಅಂದ್ರೆ ಮಾತೇ ಬಂಡವಾಳ ಆಗಿರುವ ಮಿಥುನ ರಾಶಿಯವರಿಗೆ ಮೌನವೇ ಪರಿಹಾರ ಅನ್ನೋ ಪಾಠವನ್ನು ಈ ದಿನ ಕಲಿಸುತ್ತೆ. ಹೌದು, ಪರ್ಫೆಕ್ಟ್. ಹಾಗಾದ್ರೆ ಈ 3 ದಿನಗಳ ಸೂತ್ರವನ್ನ ಈಗ ಹೇಳ್ಬೋದಾ? ಮಂಗಳನ ವೇಗವನ್ನ ಜಾಗ್ರತೆಯಿಂದ ನಿಭಾಯಿಸಿ, ಬುಧನ ಬಲವನ್ನ ತಿಳುವಳಿಕೆಯಿಂದ ಬಳಸಿ, ಗುರುವಿನ ಜ್ಞಾನದಿಂದ ಸ್ಥಿರತೆ ಪಡೆಯಿರಿ. ಅದ್ಭುತವಾಗಿ ಹೇಳಿದ್ರಿ. ಇದೇ ಈ 3 ದಿನಗಳ ಸಂಪೂರ್ಣ ಸಾರ. ಹೇಗೆ ಪರಿಣಾಮ ಬೀರ್ತವೆ? ಯಾಕಂದ್ರೆ ದುಡುಕಿನ ನಿರ್ಧಾರಗಳು ಹೆಚ್ಚಾಗಿ ಹಣಕಾಸಿನ ವಿಷಯದಲ್ಲೇ ಆಗೋದು ಅಲ್ವಾ?
ಖಂಡಿತ. ಹಣಕಾಸಿನ ವಿಷಯದಲ್ಲಿ ಈ 3 ದಿನಗಳ ಕತೆ ಬಹಳ ಸ್ಪಷ್ಟವಾಗಿದೆ. ಮೊದಲ ದಿನ ಅಂದ್ರೆ ಫೆಬ್ರವರಿ 17ರಂದು ಮಂಗಳನ ಪ್ರಭಾವದಿಂದ ಅನಿರೀಕ್ಷಿತ ಖರ್ಚಿನ ಸಾಧ್ಯತೆಯಿದೆ. ಅನಿರೀಕ್ಷಿತ ಖರ್ಚು ಅಂದ್ರೆ ಇದು ವಾಹನ ರಿಪೇರಿ ಆಗಿರ್ಬೋದು, ಮಕ್ಕಳ ಫೀಸ್ ಇರ್ಬೋದು, ಅಥವಾ ಮನೆಯ ಯಾವುದೋ ಒಂದು ವಸ್ತು ಖರೀದಿ. ಖರ್ಚು ಸಣ್ಣದಾಗಿದ್ರೂ ಅದು ಮಾನಸಿಕ ಒತ್ತಡ ತರಬಹುದು. ಆ ದಿನ ಕೊಟ್ಟ ಸಾಲ ವಾಪಸ್ ಬರೋದು ಕಷ್ಟ ಮತ್ತು ದೊಡ್ಡ ಹೂಡಿಕೆ ಮಾಡೋದು ಒಳ್ಳೆಯದಲ್ಲ. ಇದು ಗ್ರಹಗಳ ದುಡುಕಿನ ಶಕ್ತಿಯಿಂದ ಆಗುವ ಪರಿಣಾಮ. ಆದ್ರೆ ನಾಟಕದ 2ನೇ ಅಂಕದಲ್ಲಿ ಪರಿಸ್ಥಿತಿ ಬದಲಾಬೇಕಲ್ಲ? ಅಂದ್ರೆ ಫೆಬ್ರವರಿ 18ರಂದು ಹಣದ ಒಳಹರಿವಿನ ಬಗ್ಗೆ ಏನಾದ್ರೂ ಸೂಚನೆ ಇದೆಯಾ? ಖಂಡಿತ ಇದೆ. 18ರಂದು ಬುಧನ ಪ್ರಭಾವದಿಂದ ನಿಮ್ಮ ಸಂವಹನ ಶಕ್ತಿ ಹೆಚ್ಚಾಗಿರುತ್ತಲ್ಲ. ಹೌದು. ಹಾಗಾಗಿ ಹಣಕಾಸಿನ ಮಾತುಕತೆಗಳು ಯಶಸ್ವಿಯಾಗುತ್ತವೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ವಸೂಲಿಯಾಗಬಹುದು, ಅಥವಾ ನಿಂತುಹೋದ ಪೇಮೆಂಟ್ನಲ್ಲಿ ಕನಿಷ್ಠ ಒಂದು 50% ಆದರೂ ಕೈ ಸೇರಬಹುದು. ವ್ಯಾಪಾರಿಗಳಿಗೆ ಹೊಸ ಆರ್ಡರ್ಗಳು ಖಚಿತವಾಗುವ ಸಾಧ್ಯತೆನೂ ಇದೆ. ಆದರೆ ಇಲ್ಲೊಂದು ಎಚ್ಚರಿಕೆ ಕೂಡ ಇದೆ. ಏನು ಅದು? ಬಂದ ಹಣದಲ್ಲಿ ಕನಿಷ್ಠ 30% ಉಳಿತಾಯ ಮಾಡಲೇಬೇಕು. ಯಾಕಂದ್ರೆ ಮುಂದಿನ ಅವಕಾಶಗಳಿಗೆ ಇದೇ ಹಣ ಬಂಡವಾಳವಾಗುತ್ತೆ. ಸರಿ. ಹಾಗಾದ್ರೆ 19ರ ಗುರುವಾರ ಗುರುವಿನ ಪ್ರಭಾವದಿಂದ ಆರ್ಥಿಕ ಸ್ಥಿರತೆ ಸಿಗುತ್ತಾ? ಹೌದು. ಆ ದಿನ ದುಡುಕು ಕಡಿಮೆಯಾಗಿ ದೀರ್ಘಕಾಲೀನ ಆಲೋಚನೆಗಳು ಬರುತ್ತವೆ. ಭೂಮಿ, ಚಿನ್ನ ಅಥವಾ ಮ್ಯೂಚುವಲ್ ಫಂಡ್ಗಳಂತಹ ಹೂಡಿಕೆಗಳ ಬಗ್ಗೆ ಯೋಚಿಸಲು ಇದು ಒಳ್ಳೆ ಸಮಯ. ಆದರೆ ಮೂಲಗಳು ಒಂದು ಉತ್ತಮ ಸಲಹೆ ನೀಡುತ್ತವೆ. ಹೂಡಿಕೆಯನ್ನ ಒಂದೇ ಸರಿ ಮಾಡಬೇಡಿ, 2 ಭಾಗಗಳಾಗಿ ವಿಂಗಡಿಸಿ. ಇದರಿಂದ ರಿಸ್ಕ್ ಕಡಿಮೆ ಆಗುತ್ತೆ. ಎಕ್ಸಾಕ್ಟ್ಲಿ. ಷೇರು ಮಾರುಕಟ್ಟೆಯಂತಹ ಊಹಾತ್ಮಕ ವಿಷಯಗಳಲ್ಲಿ ಲಾಭದ ಸೂಚನೆ 40-60% ಮಾತ್ರ ಇರೋದ್ರಿಂದ ಪೂರ್ತಿಯಾಗಿ ಅವಲಂಬಿಸೋದು ಬೇಡ. ಅಂದ್ರೆ ಹಣಕಾಸಿನ ನಿಯಮ ಸ್ಪಷ್ಟವಾಗಿದೆ. 17ರಂದು ಖರ್ಚು ಕಂಟ್ರೋಲ್ ಮಾಡಿ, 18ರಂದು ಬಂದ ಹಣವನ್ನ ವ್ಯವಸ್ಥಿತವಾಗಿ ಮ್ಯಾನೇಜ್ ಮಾಡಿ ಮತ್ತು 19ರಂದು ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ. ಇದು ಕೇವಲ ಸಲಹೆಯಲ್ಲ, ಗ್ರಹಸ್ಥಿತಿಗೆ ತಕ್ಕಂತೆ ರೂಪಿಸಿದ ಒಂದು ಆರ್ಥಿಕ ಯೋಜನೆ ತರ ಇದೆ. ನಿಖರವಾಗಿ ಪ್ರತಿಯೊಂದು ಕ್ರಿಯೆಗೂ ಒಂದು ಕಾರಣವಿದೆ. ಹಾಗಾದ್ರೆ ಈ ಗ್ರಹಗಳ ಆಟ ಕೆಲಸದ ಸ್ಥಳದಲ್ಲಿ, ಅಂದ್ರೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಹೇಗೆ ಕಾಣಿಸ್ಕೋತ್ತೆ? ಅಲ್ಲಿ ಈ ದಿನಗಳನ್ನ ಗಮನಿಸುವ ದಿನಗಳು ಅಂತ ಕರೆದಿದ್ದಾರೆ. ಅದರ ಒಳಾರ್ಥವೇನು? ಅದರರ್ಥ ನಿಮ್ಮ ಕಾರ್ಯಕ್ಷಮತೆಯನ್ನ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಗ್ರಾಹಕರು ಸೂಕ್ಷ್ಮವಾಗಿ ಗಮನಿಸ್ತಾರೆ. 17ರಂದು ಮಂಗಳನ ಪ್ರಭಾವದಿಂದ ಕೆಲಸದ ಒತ್ತಡ, ಕಿರಿಕಿರಿ ಹೆಚ್ಚಾಗಬಹುದು. ಒಂದು ಫೈಲ್ ತಡವಾಗಬಹುದು, ಅಥವಾ ಸಹೋದ್ಯೋಗಿಗಳ ಜೊತೆ ಸಣ್ಣ ಮಾತಿನ ಚಕಮಕಿ ನಡೆಯಬಹುದು. ಅದು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುವ ದಿನ. ಆದ್ರೆ 18ರಂದು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇರೋದ್ರಿಂದ ಪರಿಸ್ಥಿತಿ ಉದ್ಯೋಗಿಗಳಿಗೆ ಅನುಕೂಲಕರವಾಗಿರ್ಬೇಕಲ್ಲ? ಖಂಡಿತ. 18ನೇ ತಾರೀಕು ನಿಮ್ಮ ಪ್ರತಿಭೆ ಮತ್ತು ಮಾತುಗಾರಿಕೆಯನ್ನ ಪ್ರದರ್ಶಿಸಲು ಬೆಸ್ಟ್ ಡೇ. ಒಂದು ಹೊಸ ಐಡಿಯಾವನ್ನು ಮಂಡಿಸಿದ್ರೆ ಅದಕ್ಕೆ ಒಪ್ಪಿಗೆ ಸಿಗುವ ಸಾಧ್ಯತೆ 70% ಇದೆ ಅಂತ ನಮ್ಮ ವಿಶ್ಲೇಷಣೆಯಲ್ಲಿ ಕಂಡುಬಂದಿದೆ. ಓ ವಾವ್. ಹೌದು. ಬಡ್ತಿಯ ಮಾತುಕತೆಯನ್ನ ಪ್ರಾರಂಭಿಸಲು ಅಥವಾ ಸಂಬಳ ಹೆಚ್ಚಳದ ಬಗ್ಗೆ ಚರ್ಚಿಸಲು ಇದು ಸರಿಯಾದ ಸಮಯ. ನಿಮ್ಮ ಮಾತುಗಳಲ್ಲಿ ಒಂದು ಧೈರ್ಯ, ಒಂದು ಸ್ಪಷ್ಟತೆ ಇರುತ್ತೆ. ಇದು ಉದ್ಯೋಗಸ್ಥರ ಕಥೆ. ವ್ಯಾಪಾರಿಗಳಿಗೆ ಹೇಗೆ? ಅವರೇ ಬಾಸ್ ಆಡಿರೋದ್ರಿಂದ ಅವರನ್ನ ಯಾರು ಗಮನಿಸ್ತಾರೆ? ಅವರ ಗ್ರಾಹಕರೇ? ಅತ್ಯುತ್ತಮ ಪ್ರಶ್ನೆ. ವ್ಯಾಪಾರಿಗಳಿಗೆ ಗಮನಿಸುವವರು ಅವರ ಗ್ರಾಹಕರು. 17ರಂದು ಹೊಸ ಗ್ರಾಹಕರು ವಿಚಾರಿಸಬಹುದು. ಆದರೆ ಒಪ್ಪಂದವನ್ನ ಅಂದೇ ಫೈನಲ್ ಮಾಡೋ ದುಡುಕು ಬೇಡ. ಒಂದು ದಿನ ಟೈಮ್ ತಗೊಂಡು ಯೋಚಿಸಿ. 18ನೇ ತಾರೀಕು ವ್ಯವಹಾರವನ್ನ ಅಂತಿಮಗೊಳಿಸಲು ಅತ್ಯುತ್ತಮ ದಿನ. ನಿಮ್ಮ ಮಾತುಕತೆಯ ಚಾಕಚಕ್ಯತೆಯಿಂದ ಲಾಭಾಂಶವನ್ನ ಒಂದು 5% ಹೆಚ್ಚಿಸಿಕೊಳ್ಳೋ ಅವಕಾಶವೂ ಇದೆ. ಆದರೆ ಅತಿಯಾದ ದುರಾಸೆ ಬೇಡ. 19ರಂದು ಗುರುವಿನ ಪ್ರಭಾವದಿಂದ ಪಾರುದಾರಿಕೆ ವ್ಯವಹಾರಗಳಲ್ಲಿ ಲಿಖಿತ ಒಪ್ಪಂದ ಮಾಡಿಕೊಳ್ಳೋದು ಬಹಳ ಮುಖ್ಯ. ಮಾತಿನ ಮೇಲೆ ನಂಬಿಕೆ ಇಡೋದು ಸ್ವಲ್ಪ ರಿಸ್ಕಿ. ಹಾಗಾದ್ರೆ ಕೆಲಸದ ಜಾಗದಲ್ಲಿ ಯಶಸ್ಸಿನ ಸೂತ್ರ: 17ರಂದು ಸಹನೆ, 18ರಂದು ಧೈರ್ಯ ಮತ್ತು 19ರಂದು ಜಾಗರೂಕತೆ. ಈ 3 ಗುಣಗಳು ಒಟ್ಟಿಗೆ ಸೇರಿದ್ರೆ ಮುಂದಿನ 3 ತಿಂಗಳಿಗೆ ಬೇಕಾದ ಭದ್ರ ಬುನಾದಿ ಹಾಕಬಹುದು. ಸಂಪೂರ್ಣವಾಗಿ ಸರಿ. ಕೆಲಸದ ಒತ್ತಡ, ಹಣಕಾಸಿನ ಚಿಂತೆಗಳು ಹೆಚ್ಚಾದಾಗ ಅದರ ನೇರ ಪರಿಣಾಮ ಕುಟುಂಬದ ಮೇಲಾಗತ್ತೆ. ಕುಟುಂಬದ ವಿಷಯದಲ್ಲಿ ಮೂಲಗಳು ಮಾತಿನ ಪ್ರಭಾವ ಹೆಚ್ಚಿರುತ್ತೆ ಅಂತ ಒತ್ತಿ ಹೇಳ್ತಿವೆ. ಇದು ಯಾಕಿಷ್ಟು ಮುಖ್ಯ?
ಯಾಕಂದ್ರೆ ಬುಧ ಗ್ರಹವು ಮಾತಿನ ಜೊತೆಗೆ ಸಂಬಂಧಗಳ ಸೂಕ್ಷ್ಮತೆಯನ್ನು ಪ್ರತಿನಿಧಿಸುತ್ತೆ. 17ರಂದು ಮಂಗಳನ ಆಕ್ರಮಣಕಾಲಿ ಪ್ರಭಾವದಿಂದ ಮನೆಯಲ್ಲಿ ಒಂದು ಸಣ್ಣ ವಿಷಯ ದೊಡ್ಡ ಚರ್ಚೆಗೆ ಕಾರಣವಾಗಬಹುದು, ವಿಶೇಷವಾಗಿ ಸಂಜೆ 5 ಗಂಟೆಯ ನಂತರ. ಆ ದಿನ ಮಾತಾಡೋದಕ್ಕಿಂತ ಕೇಳಿಸ್ಕೊಳ್ಳೋದಕ್ಕೆ ಹೆಚ್ಚು ಆದ್ಯತೆ ಕೊಡೋದು ಉತ್ತಮ. ಇಲ್ಲದಿದ್ರೆ ಒಂದು ತಪ್ಪು ಮಾತು 3 ದಿನಗಳ ಕಾಲ ಮನಸ್ಸನ್ನು ಕೆಡಿಸಬಹುದು. ಹಾಗಾದ್ರೆ 18ರಂದು ಬುಧನ ಪ್ರಭಾವ ಹೆಚ್ಚಾದಾಗ ಮಾತುಕತೆಯಿಂದಲೇ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದಾ? ಹೌದು, ಅದನ್ನೇ ಒಂದು ರೀತಿ ಪರಿಹಾರದ ದಿನ ಅನ್ಬೋದು. 18ರಂದು ಶಾಂತವಾಗಿ ಕೂತು ಮಾತಾಡಿದ್ರೆ ಹಿಂದಿನ ದಿನದ ಆ ಟೆನ್ಷನ್ ಕಡಿಮೆಯಾಗುತ್ತೆ. ಹಿರಿಯರ ಆಶೀರ್ವಾದ ತಗೊಂಡ್ರೆ ಮನೆಯ ವಾತಾವರಣವೇ ಬದಲಾಗ್ಬೋದು. ಅಷ್ಟೇ ಅಲ್ಲ, ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ಬಗ್ಗೆ ಒಂದು ಮುಖ್ಯ ನಿರ್ಧಾರ ತಗೊಳ್ಳೋಕ್ಕೇನೂ ಇದು ಒಳ್ಳೆ ದಿನ. 19ರಂದು ಗುರುವಿನ ಶುಭ ಪ್ರಭಾವದಿಂದ ಒಂದು ಸಿಹಿ ಸುದ್ದಿ ಕೇಳುವ ಸಾಧ್ಯತೆಯಿದೆ. ದೂರದ ಸಂಬಂಧಿಕರಿಂದ ಕಾಲ್ ಬರಬಹುದು ಅಥವಾ ಕುಟುಂಬದಲ್ಲಿ ಒಂದು ಸಣ್ಣ ಸಂಭ್ರಮದ ವಾತಾವರಣ ನಿರ್ಮಾಣವಾಗಬಹುದು. ಹಾಗಾದ್ರೆ ಕೌಟುಂಬಿಕ ಶಾಂತಿಗಾಗಿ ಈ 3 ದಿನಗಳ ಮಂತ್ರ: ಕೋಪ ಬಂದಾಗ ಮೌನ, ಗೊಂದಲವಾದಾಗ ಹಿರಿಯರ ಸಲಹೆ ಮತ್ತು ಮಕ್ಕಳೊಂದಿಗೆ ಪ್ರೀತಿಯ ಮಾತು. ಇದು ಬಹಳ ಪ್ರಾಯೋಗಿಕ ಸಲಹೆ. ಹೌದು, ಜ್ಯೋತಿಷ್ಯ ಕೇವಲ ಭವಿಷ್ಯ ಅಲ್ಲ, ಅದು ವರ್ತಮಾನವನ್ನು ಸುಧಾರಿಸುವ ಒಂದು ಮಾರ್ಗದರ್ಶಿ. ಇನ್ನು ಆರೋಗ್ಯ, ವಿದ್ಯಾರ್ಥಿಗಳು ಮತ್ತು ಪ್ರಯಾಣದಂತಹ ವಿಷಯಗಳ ಬಗ್ಗೆನೂ ಕೆಲವು ನಿರ್ದಿಷ್ಟ ಸೂಚನೆಗಳಿವೆ. ಆರೋಗ್ಯದ ವಿಷಯದಲ್ಲಿ ದೊಡ್ಡ ಅಪಾಯಗಳಿಲ್ಲ, ಆದ್ರೆ ಸಣ್ಣ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ ಅಂತ ಹೇಳಲಾಗಿದೆ. ಹೌದು, ಈ 3 ದಿನಗಳ ಮಾನಸಿಕ ಸ್ಥಿತಿಗೂ ಆರೋಗ್ಯಕ್ಕೂ ನೇರ ಸಂಬಂಧವಿದೆ. 17ರಂದು ಅತಿಯಾದ ಆಲೋಚನೆಯಿಂದ ತಲೆನೋವು ಅಥವಾ ನಿದ್ರಾಹೀನತೆ ಕಾಡಬಹುದು. ಹಾಗಾಗಿ ಹೆಚ್ಚು ನೀರು ಕುಡಿಯೋದು ಮತ್ತೆ ಮೆಡಿಟೇಷನ್ ಮಾಡೋದು ಒಳ್ಳೆಯದು. 18ರಂದು ಮೆಂಟಲಿ ಚುರುಕಾಗಿದ್ರೂ ಫಿಸಿಕಲಿ ಸ್ವಲ್ಪ ಆಯಾಸ ಅನಿಸ್ಬೋದು. ಕನಿಷ್ಠ 7 ಗಂಟೆಗಳ ನಿದ್ದೆ ಬಹಳ ಅಗತ್ಯ. ರಾತ್ರಿ 10 ಗಂಟೆ ನಂತರ ಮೊಬೈಲ್ನಿಂದ ದೂರ ಇದ್ರೆ ಉತ್ತಮ. 19ರಂದು ಗುರುವಿನ ಪ್ರಭಾವದಿಂದ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ. ಮೆಡಿಕಲ್ ಚೆಕಪ್ಗಳಿಗೆ ಅಥವಾ ಚಿಕಿತ್ಸೆ ಆರಂಭಿಸಲು ಇದು ಶುಭ ದಿನ. ವಿದ್ಯಾರ್ಥಿಗಳಿಗೆ ಹೇಗಿದೆ? ಬುಧ ಅಧಿಪತಿಯಾಗಿರೋದ್ರಿಂದ ಬುದ್ಧಿವಂತಿಕೆಗೆ ಕೊರತೆ ಇರಲ್ಲ, ಆದ್ರೆ ಏಕಾಗ್ರತೆಯೇ ದೊಡ್ಡ ಸವಾಲಾಗಿರಬಹುದು ಅಲ್ವಾ? ಎಕ್ಸಾಕ್ಟ್ಲಿ. 17ರಂದು ಮಂಗಳನ ಚಂಚಲತೆಯಿಂದ ಏಕಾಗ್ರತೆ ಕೊರತೆ ಕಾಡಬಹುದು. ಹೊಸ ಪಾಠಗಳನ್ನು ಓದೋ ಬದಲು ಹಳೇದನ್ನ ರಿವೈಸ್ ಮಾಡೋದು ಜಾಣತನ. ಆದರೆ 18ರಂದು ಬುಧನ ಬಲದಿಂದ ಗ್ರಹಣ ಶಕ್ತಿ ಹೆಚ್ಚಾಗುತ್ತೆ. ಗಣಿತ, ವಿಜ್ಞಾನದಂತಹ ಕಷ್ಟಕರ ವಿಷಯಗಳು ಸುಲಭವಾಗಿ ಅರ್ಥವಾಗುತ್ತವೆ. ಬೆಳಗ್ಗೆ 5ರಿಂದ 7 ಗಂಟೆಯ ನಡುವಿನ ಸಮಯ ಓದಿಗೆ ತುಂಬಾನೇ ಫಲಪ್ರದ. 19ರಂದು ಪರೀಕ್ಷೆ ಅಥವಾ ಇಂಟರ್ವ್ಯೂಗಳಿದ್ರೆ ಯಶಸ್ಸಿನ ಸಾಧ್ಯತೆ 70% ಇದೆ ಅನ್ನೋ ಸೂಚನೆಗಳಿವೆ. ಹಾಗೆಯೇ ಪ್ರಯಾಣದ ಬಗ್ಗೆನೂ ಒಂದು ಮಾತು. 17ರಂದು ಅನಗತ್ಯ ಪ್ರಯಾಣ ಬೇಡ. 18ರಂದು ಕೆಲಸದ ನಿಮಿತ್ತ ಮಾಡುವ ಸಣ್ಣ ಪ್ರಯಾಣಗಳು ಯಶಸ್ವಿಯಾಗುತ್ತವೆ. 19ರಂದು ಆಧ್ಯಾತ್ಮಿಕ ಅಥವಾ ಕುಟುಂಬದ ಪ್ರಯಾಣಕ್ಕೆ ಶುಭ ದಿನ. ಪ್ರಯಾಣದ ಮುನ್ನ ವಾಹನ ಚೆಕ್ ಮಾಡಿಸೋದು, ಹಿರಿಯರ ಆಶೀರ್ವಾದ ಪಡೆಯೋದು ಮುಖ್ಯ. ಹೌದು, ಈ ಸಣ್ಣ ವಿಷಯಗಳೇ ದೊಡ್ಡ ಅನಾಹುತಗಳನ್ನು ತಪ್ಪಿಸ್ತವೆ. ಅಂತಿಮವಾಗಿ ಈ 3 ದಿನಗಳನ್ನ ಇನ್ನಷ್ಟು ಅನುಕೂಲಕರವಾಗಿಸಲು ಕೆಲವು ಪರಿಹಾರಗಳು, ಅದೃಷ್ಟ ಸಂಖ್ಯೆಗಳು ಮತ್ತು ಬಣ್ಣಗಳ ಬಗ್ಗೆನೂ ಮಾಹಿತಿ ಇದೆ. ಇವುಗಳ ಹಿಂದಿನ ತರ್ಕವೇನು? ಪ್ರತಿಯೊಂದು ಸಂಖ್ಯೆ, ಬಣ್ಣಕ್ಕೂ ಒಂದು ಗ್ರಹದ ಜೊತೆ ಸಂಬಂಧವಿದೆ. ಮಿಥುನ ರಾಶಿಯವರಿಗೆ ಈ 3 ದಿನಗಳಲ್ಲಿ ಅನುಕೂಲಕರ ಸಂಖ್ಯೆಗಳು 2, 5 ಮತ್ತು 8. ಅದೃಷ್ಟ ಬಣ್ಣಗಳು ಹಸಿರು ಮತ್ತು ಬಿಳಿ. ಹಸಿರು ಬಣ್ಣ ಬುಧನಿಗೆ ಪ್ರಿಯವಾದದ್ದು. ಅದು ಬುದ್ಧಿ, ಬೆಳವಣಿಗೆ ಮತ್ತು ಸಮತೋಲನವನ್ನು ಪ್ರತಿನಿಧಿಸುತ್ತೆ. ಇನ್ನು ಅದೃಷ್ಟದ ಸಮಯ ಅಂದ್ರೆ ಬೆಳಗ್ಗೆ 9ರಿಂದ 11. ಈ ಸಮಯದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತಗೊಂಡ್ರೆ ಯಶಸ್ಸಿನ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ಕೆಲವು ನಿರ್ದಿಷ್ಟ ಪರಿಹಾರಗಳನ್ನು ಸೂಚಿಸಲಾಗಿದೆ. ಇವು ಕೇವಲ ಧಾರ್ಮಿಕ ಆಚರಣೆಗಳ ಅಥವಾ ಅವುಗಳ ಹಿಂದೆ ಏನಾದ್ರೂ ಮನೋವೈಜ್ಞಾನಿಕ ಕಾರಣಗಳಿವ್ಯಾ? ಎರಡೂ ಇವೆ. ಮೊದಲನೇದಾಗಿ ಬುಧವಾರ ಅಂದ್ರೆ ಫೆಬ್ರವರಿ 18ರಂದು ವಿಷ್ಣು ಅಥವಾ ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸೋದು. ವಿಷ್ಣು ಸಮತೋಲನ ಮತ್ತು ಸ್ಥಿರತೆಯ ಸಂಕೇತ. ಬುಧನ ಚಂಚಲತೆಯನ್ನ ನಿಯಂತ್ರಿಸಲು ಇದು ಸಹಾಯ ಮಾಡುತ್ತೆ. ಎರಡನೇದು ಹೆಸರುಬೇಳೆಯಂಥ ಸಣ್ಣ ದಾನ. ದಾನ ಮಾಡೋದ್ರಿಂದ ನಮ್ಮಲ್ಲಿರೋ ಅಹಂಕಾರ ಕಡಿಮೆಯಾಗಿ ಮನಸ್ಸು ಶಾಂತವಾಗುತ್ತೆ. ಮೂರನೇದು ದಿನಕ್ಕೆ 1 ಗಂಟೆ ಮೌನವ್ರತ ಆಚರಿಸೋದು. ಇದು ಮಾತಿನ ಶಕ್ತಿಯನ್ನ ಉಳಿಸಿ ಅದನ್ನ ಸರಿಯಾದ ಜಾಗದಲ್ಲಿ ಬಳಸಲು ಹೆಲ್ಪ್ ಮಾಡುತ್ತೆ. ನಾಲ್ಕನೇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಹಿರಿಯರ ಆಶೀರ್ವಾದ ಪಡೆಯೋದು. ಇದು 100 ಪರಿಹಾರಗಳಿಗಿಂತ ಶ್ರೇಷ್ಠ ಅಂತ ಹೇಳಲಾಗಿದೆ. ಇದು ಕೇವಲ ಒಂದು ಭಾವನಾತ್ಮಕ ಬೆಂಬಲವಾ ಅಥವಾ ಅದಕ್ಕಿಂತ ಹೆಚ್ಚಿನದೇನಾದ್ರೂ ಇದೆಯಾ? ಇದು ಭಾವನೆಗಿಂತಲೂ ಮಿಗಿಲಾದದ್ದು. ಹಿರಿಯರ ಅನುಭವ, ಅದು ನಾವು ನೋಡದ ಒಂದು ದೃಷ್ಟಿಕೋನವನ್ನು ನೀಡುತ್ತೆ.
ಅವರ ಆಶೀರ್ವಾದ ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಗ್ರಹಗಳ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡೋದ್ರಿಂದ ಆತ್ಮವಿಶ್ವಾಸ ಹೆಚ್ಚಾದಾಗ ನಾವು ನೆಗೆಟಿವ್ ಪ್ರಭಾವಗಳನ್ನು ಸುಲಭವಾಗಿ ಎದುರಿಸ್ಬೋದು. ಹಾಗಾದ್ರೆ ಈ ಎಲ್ಲ ವಿಶ್ಲೇಷಣೆಯ ಸಾರಾಂಶವನ್ನ ತಗೊಂಡ್ರೆ ಈ 3 ದಿನಗಳ ಮುಖ್ಯ ಸಂದೇಶ ಸ್ಪಷ್ಟವಾಗಿದೆ. ಪ್ರಜ್ಞಾಪೂರ್ವಕವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು, ನಮ್ಮ ಮೂಲಗಳಲ್ಲಿ ಉಲ್ಲೇಖಿಸಿದ 5 ಪ್ರಮುಖ ನಿಯಮಗಳನ್ನ ನೆನಪಿನಲ್ಲಿಡಬೇಕು. ಹೌದು, ಆ 5 ನಿಯಮಗಳು ಬಹಳ ಸರಳ ಮತ್ತು ಶಕ್ತಿಯುತವಾಗಿವೆ. 1. ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಸರಿ. 2. ಅನಗತ್ಯ ಖರ್ಚು ಮಾಡಬೇಡಿ. 3. ಕೋಪದಲ್ಲಿ ಮಾತನಾಡಬೇಡಿ. ಇದು ಬಹಳ ಮುಖ್ಯ. 4. ದಿನಕ್ಕೆ ಕನಿಷ್ಠ 7 ಗಂಟೆ ನಿದ್ದೆ ಮಾಡಿ. ಮತ್ತು 5. ಬೆಳಗ್ಗೆ 10 ನಿಮಿಷ ಧ್ಯಾನ ಮಾಡಿ. ಇವು ಕೇವಲ ನಿಯಮಗಳಲ್ಲ, ಗ್ರಹಗಳ ಶಕ್ತಿಯನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಳ್ಳಲು ಇರುವ ಸಾಧನಗಳು. ಗ್ರಹಗಳು ದಾರಿ ತೋರಿಸ್ತವೆ, ಆದ್ರೆ ಆ ದಾರಿಯಲ್ಲಿ ನಡೆಯಬೇಕಾದವರು ನಾವೇ ಅನ್ನೋ ಮಾತು ಇಲ್ಲಿ ಸಂಪೂರ್ಣವಾಗಿ ಅನ್ವಯಿಸುತ್ತೆ. ಇದು ಬ್ರಹ್ಮಾಂಡದ ಸೂಚನೆಗಳನ್ನ ನಮ್ಮ ವೈಯಕ್ತಿಕ ಶಿಸ್ತು ಮತ್ತು ಪ್ರಯತ್ನದೊಂದಿಗೆ ಜೋಡಿಸುವ ಸಮಯ. ಸರಿಯಾಗಿ ಹೇಳಿದ್ರಿ. ನಮ್ಮ ಪ್ರಯತ್ನವಿಲ್ಲದೆ ಗ್ರಹಗಳು ಫಲ ನೀಡುವುದಿಲ್ಲ. ಇಲ್ಲಿ ಒಂದು ಅಂತಿಮ ಆಲೋಚನೆ ಇದೆ. ಈ ಇಡೀ ಚರ್ಚೆ ಮಾತು ಅಂದ್ರೆ ಬುಧನಿಂದ ಆಳಲ್ಪಡುವ ಮಿಥುನ ರಾಶಿಯ ಪ್ರಮುಖ ಲಕ್ಷಣ ಹೇಗೆ 2 ಬದಿಯ ಕತ್ತಿಯಾಗ್ಬೋದು ಅಂತ ತೋರಿಸಿದೆ. ಅದು ಸಂಬಂಧಗಳನ್ನ ಕಟ್ಟಬಲ್ಲದು, ಕೆಡವಬಲ್ಲದು, ವ್ಯವಹಾರವನ್ನ ಕುದುರಿಸಬಲ್ಲದು, ಮುರಿಯಬಲ್ಲದು. ಹಾಗಾದ್ರೆ ಕೇಳುಗರು ಯೋಚಿಸಬೇಕಾದ ಪ್ರಶ್ನೆ ಇದು: ಈ 3 ದಿನಗಳನ್ನ ಮೀರಿ ನಮ್ಮ ದೈನಂದಿನ ಜೀವನದಲ್ಲಿ ಒಂದು ವಾದದ ಸಂದರ್ಭದಲ್ಲಿ ಮಾತನಾಡುವ ಬದಲು ಮೌನವನ್ನ ಆರಿಸಿಕೊಂಡರೆ, ಅಥವಾ ಒಂದು ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ 1 ದಿನ ಕಾದರೆ, ಅದು ನಮ್ಮ ಜೀವನದ ಫಲಾಂಶವನ್ನೇ ಎಷ್ಟು ಆಳವಾಗಿ ಬದಲಾಯಿಸಬಹುದು? ಇದು ಯೋಚನಿಸಬೇಕಾದ ವಿಷಯ.